to Spoken English Course Day 21. Today is practice day. We will learn how to speak confidently about our favorite hobby. ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಡೇ 21ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಪ್ರಾಕ್ಟೀಸ್ ಡೇ. ನಮ್ಮ ನೆಚ್ಚಿನ ಹವ್ಯಾಸದ ಬಗ್ಗೆ ಆತ್ಮವಿಶ್ವಾಸದಿಂದ ಇಂಗ್ಲಿಷ್ನಲ್ಲಿ ಹೇಗೆ ಮಾತನಾಡಬೇಕು ಎಂಬುದನ್ನು ಕಲಿಯೋಣ. What is a hobby? A hobby is an activity that we enjoy doing in our free time. Reading, listening to music, playing games, and gardening are some common hobbies. Hobbies help us relax and enjoy the life. ಹವ್ಯಾಸ ಎಂದರೆ ಖಾಲಿ ಸಮಯದಲ್ಲಿ ಸಂತೋಷದಿಂದ ಮಾಡುವ ಚಟುವಟಿಕೆ. ಪುಸ್ತಕ ಓದುವುದು, ಸಂಗೀತ ಕೇಳುವುದು, ಆಟ ಆಡುವುದು ಮತ್ತು ತೋಟಗಾರಿಕೆ ಇವು ಕೆಲವು ಸಾಮಾನ್ಯ ಹವ್ಯಾಸಗಳಾಗಿವೆ. ಹವ್ಯಾಸಗಳು ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತವೆ. Key question. A common question is, what's your favorite hobby? You can answer, my favorite hobby is reading, or my favorite hobby is drawing. ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ, ನಿಮ್ಮ ನೆಚ್ಚಿನ ಹವ್ಯಾಸ ಯಾವುದು? ನೀವು ನನ್ನ ನೆಚ್ಚಿನ ಹವ್ಯಾಸ ಪುಸ್ತಕ ಓದುವುದು ಅಥವಾ ಚಿತ್ರ ಬಿಡಿಸುವುದು ಎಂದು ಉತ್ತರಿಸಬಹುದು. Useful sentence. Start your answer with my favorite hobby is. Then add your hobby. ನಿಮ್ಮ ಉತ್ತರವನ್ನು ಮೈ ಫೇವರಿಟ್ ಹಾಬಿ ಈಸ್ ಎಂದು ಆರಂಭಿಸಿ. ನಂತರ ನಿಮ್ಮ ಹವ್ಯಾಸವನ್ನು ಹೇಳಿ. Why do you like it? Now explain why you like your hobby. For example, I like it because it is interesting. It makes me happy. ಈಗ ನಿಮ್ಮ ಹವ್ಯಾಸವನ್ನು ಏಕೆ ಇಷ್ಟಪಡುತ್ತೀರಿ ಎಂದು ಹೇಳಿ. ಉದಾಹರಣೆಗೆ, ಇದು ಆಸಕ್ತಿದಾಯಕವಾಗಿದೆ, ಇದು ನನಗೆ ಸಂತೋಷ ನೀಡುತ್ತದೆ. When do you do it? Tell people when you enjoy your hobby. You can say, I do it every evening, or I do it on weekends. ನಿಮ್ಮ ಹವ್ಯಾಸವನ್ನು ಯಾವಾಗ ಮಾಡುತ್ತೀರಿ ಎಂದು ಹೇಳಿ. ನಾನು ಪ್ರತಿದಿನ ಸಂಜೆ ಮಾಡುತ್ತೇನೆ ಅಥವಾ ವಾರಾಂತ್ಯದಲ್ಲಿ ಮಾಡುತ್ತೇನೆ ಎಂದು ಹೇಳಬಹುದು. Often use these expressions to talk about frequency. Say, I do it every day, or I do it twice a week. ಎಷ್ಟು ಬಾರಿ ಮಾಡುತ್ತೀರಿ ಎಂಬುದನ್ನು ಹೇಳಲು ಐ ಡೂ ಇಟ್ ಎವ್ರಿ ಡೇ ಅಥವಾ ಐ ಡೂ ಇಟ್ ಟ್ವೈಸ್ ಅ ವೀಕ್ ಎಂಬ ವಾಕ್ಯಗಳನ್ನು ಬಳಸಿ. Reading hobby. Reading is one of the best hobbies. It improves our knowledge,
and helps us learn new things. ಪುಸ್ತಕ ಓದುವುದು ಉತ್ತಮ ಹವ್ಯಾಸಗಳಲ್ಲಿ ಒಂದು. ಇದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುತ್ತದೆ. Music hobby. Many people enjoy listening to music because it relaxes the mind and reduces stress. ಅನೇಕ ಜನರು ಸಂಗೀತವನ್ನು ಕೇಳಲು ಇಷ್ಟಪಡುತ್ತಾರೆ. ಇದು ಮನಸ್ಸಿಗೆ ವಿಶ್ರಾಂತಿ ನೀಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. Sports hobby. Sports are fun and good for health. Playing cricket keeps us healthy and active. ಕ್ರೀಡೆಗಳು ಮನೋರಂಜನೆಯ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯವು. ಕ್ರಿಕೆಟ್ ಆಡುವುದರಿಂದ ನಾವು ಆರೋಗ್ಯವಾಗಿಯೂ ಚುರುಕಾಗಿಯೂ ಇರುತ್ತೇವೆ. Drawing hobby. Drawing is a wonderful creative hobby. It improves our imagination and creativity. ಚಿತ್ರ ಬಿಡಿಸುವುದು ಒಂದು ಅತ್ಯುತ್ತಮ ಸೃಜನಾತ್ಮಕ ಹವ್ಯಾಸ. ಇದು ನಮ್ಮ ಕಲ್ಪನಾ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಬೆಳೆಸುತ್ತದೆ. Gardening hobby. Gardening makes our surroundings beautiful. It also teaches us patience and care. ತೋಟಗಾರಿಕೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಂದರಗೊಳಿಸುತ್ತದೆ, ಜೊತೆಗೆ ತಾಳ್ಮೆ ಮತ್ತು ಕಾಳಜಿಯನ್ನು ಕಲಿಸುತ್ತದೆ. Speaking practice. Now it's your turn. Complete these sentences with your own ideas and speak confidently. ಈಗ ನಿಮ್ಮ ಸರದಿ. ಈ ವಾಕ್ಯಗಳನ್ನು ನಿಮ್ಮದೇ ಆಲೋಚನೆಗಳಿಂದ ಪೂರ್ಣಗೊಳಿಸಿ ಆತ್ಮವಿಶ್ವಾಸದಿಂದ ಮಾತನಾಡಿ. Useful words. Use these words to describe your hobby. Fun, interesting, relaxing, healthy, creative, and enjoyable. ನಿಮ್ಮ ಹವ್ಯಾಸವನ್ನು ವಿವರಿಸಲು ಈ ಪದಗಳನ್ನು ಬಳಸಿ. Meaning in Kannada: fun, ಮೋಜು, healthy, ಆರೋಗ್ಯಕರ, interesting, ಆಸಕ್ತಿದಾಯಕ, creative, ಸೃಜನಾತ್ಮಕ, relaxing, ವಿಶ್ರಾಂತಿ ನೀಡುವ, enjoyable. ಆನಂದಕರ. Mini conversation. Practice this short conversation with your friends. It will improve your speaking confidence. ಈ ಚಿಕ್ಕ ಸಂಭಾಷಣೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಅಭ್ಯಾಸ ಮಾಡಿ. ಇದು ನಿಮ್ಮ ಮಾತನಾಡುವ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. What is your favorite hobby? ನಿಮಗೆ ಇಷ್ಟವಾದ ಹವ್ಯಾಸ ಯಾವುದು? My favorite hobby is reading books. ಪುಸ್ತಕ ಓದುವುದು ನನ್ನ ಇಷ್ಟವಾದ ಹವ್ಯಾಸವಾಗಿದೆ. Why do you like it? ನೀವು ಅದನ್ನು ಏಕೆ ಇಷ್ಟಪಡುತ್ತೀರಿ? Because it improves my knowledge. ಏಕೆಂದರೆ
ಇದು ನನ್ನ ಜ್ಞಾನವನ್ನು ಹೆಚ್ಚಿಸುತ್ತದೆ. Speaking tips. Speak slowly. ನಿಧಾನವಾಗಿ ಮಾತನಾಡಿ. Smile while speaking. ಮಾತನಾಡುವಾಗ ನಗು ಇರಲಿ. Use complete sentences. ಸಂಪೂರ್ಣ ವಾಕ್ಯಗಳನ್ನು ಬಳಸಿ. And practice every day. ಮತ್ತು ಪ್ರತಿದಿನ ಅಭ್ಯಾಸ ಮಾಡಿ. Practice activity. Speak about your hobby for 30 seconds. Tell what it is, why you like it, and when do you do it. Try speaking without reading. ನಿಮ್ಮ ಹವ್ಯಾಸದ ಬಗ್ಗೆ 30 ಸೆಕೆಂಡುಗಳ ಕಾಲ ಮಾತನಾಡಿ. ಅದು ಏನು, ಏಕೆ ಇಷ್ಟ, ಯಾವಾಗ ಮಾಡುತ್ತೀರಿ ಎಂಬುದನ್ನು ಹೇಳಿ. ಓದದೆ ಮಾತನಾಡಲು ಪ್ರಯತ್ನಿಸಿ. Daily challenge. Record your voice. ನಿಮ್ಮ ಧ್ವನಿಯನ್ನು ರೆಕಾರ್ಡ್ ಮಾಡಿ. Listen to it carefully ಅದನ್ನು ಗಮನದಿಂದ ಕೇಳಿ. and speak again with more confidence. ಮತ್ತು ಇನ್ನಷ್ಟು ಆತ್ಮವಿಶ್ವಾಸದಿಂದ ಮತ್ತೆ ಮತ್ತೆ ಮಾತನಾಡಿ. Revision. Before moving to the next lesson, revise these useful sentences and practice them once again. ಮುಂದಿನ ಪಾಠಕ್ಕೆ ಹೋಗುವ ಮೊದಲು ಈ ಉಪಯುಕ್ತ ವಾಕ್ಯಗಳನ್ನು ಮತ್ತೊಮ್ಮೆ ಪುನರಾವರ್ತಿಸಿ ಮತ್ತು ಅಭ್ಯಾಸ ಮಾಡಿ. The sentences are: my favorite hobby is. The second one, I like it because. The third one, I do it every. The fourth one and the last one, it makes me. Thank you. Congratulations. You have successfully completed Spoken English course day 21. Keep practicing. Speak English every day. And I'll see you in day 22. Thank you. ಅಭಿನಂದನೆಗಳು. ನೀವು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಡೇ 21 ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಪ್ರತಿದಿನ ಅಭ್ಯಾಸ ಮಾಡಿ, ಪ್ರತಿದಿನ ಇಂಗ್ಲಿಷ್ ಮಾತನಾಡಿ. ಡೇ 22ರಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.